ಈ ಐ ಡಿ ಫೇಸ್ಬುಕ್ಕಲ್ಲಿ ಒಂದು ಫೇಕ್ ಐ ಡಿ ನಿಖಿತಾ ಶರ್ಮಾ ಅನ್ನೋ ಹೆಸರಲ್ಲಿ ಕ್ರಿಯೇಟ್ ಆಗಿದೆ. ನೀವು ನೋಡ್ಬೋದು, ಇದರಲ್ಲಿ ಸುಮಾರು ಹುಡುಗಿದು ಫೋಟೋ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಥರ ಹುಡುಗಿರದು ಫೋಟೋ ಇದೆ. ಇಲ್ಲಿ ಇವರು ಇನ್ನೊಂದು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರಿಗಾದರೆ ವಿಡಿಯೋ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಬೇಕಾದ್ರೆ ಈ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಅಂತ. ನಾನು ಇದನ್ನು ನೋಡಿದ ಮೇಲೆ ನಾನು ಇದಕ್ಕೆ ಮೆಸೇಜ್ ಮಾಡಿದ್ದೆ ನೋಡೋಣ ಅಂತ. ಆವಾಗ ಇದರಿಂದ ವಾಟ್ಸಪ್ಪಲ್ಲಿ ನನಗೆ ಹಾಯ್ ಅಂತ ಮೆಸೇಜ್ ಬಂತು. ಅದ್ರ ಜೊತೆ ಒಂದು ಮೆಸೇಜ್ ಕೂಡ ಅವ್ರು ಹಾಕ್ತಾರೆ. ಅಂದರೆ 5 ನಿಮಿಷ ವೀಡಿಯೋ ಕಾಲ್ಗೆ 250 ರೂಪಾಯಿ, 10 ನಿಮಿಷಕ್ಕೆ 350, ಅರ್ಧ ಗಂಟೆಗೆ 450 ಅಂತ. ಇಲ್ಲಿ ಬೇರೆ ಬೇರೆ ಫೋಟೋ ಒಂದೇ ಹುಡುಗಿದನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಈ ಹುಡುಗಿದು ಫ್ಯಾಮಿಲಿ ಫೋಟೋ ಬೇರೆ ಇದೆ. ಒಂದು ಅರ್ಥ ಆಗಲ್ಲ. ಅಂದರೆ ಈ ಹುಡುಗಿ ಯಾರಾಗಿರ್ಬೋದು? ಇವಳೇ ಏನಾದರೆ ಕ್ರಿಯೇಟ್ ಮಾಡಿಕೊಂಡು ಬೇರೆ ಅವರ ಅಕೌಂಟಿಗೆ ದುಡ್ಡು ಹಾಕಿಸ್ತಾಳ, ಆ ಥರನೂ ಆಗಿರ್ಬೋದು. ಆದರೆ ಇಷ್ಟು ಒಳ್ಳೆಯ ಒಂದು ಹುಡುಗಿ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಯಾವುದೋ ಒಂದು ಒಳ್ಳೆಯ ಮನೆ ಹುಡುಗಿ ಅಂತ. ಈ ಥರ ಹಣ ಮಾಡೋಕ್ಕೆ ಈ ಹುಡುಗಿ ಈ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡಿರಲ್ಲ ಅಂತ ನನಗೆ ಅನಿಸುತ್ತೆ. ಇದನ್ನು ಯಾರೋ ಬೇರೆ ಮಾಡ್ಕೊಂಡಿರ್ಬೋದಂತ. ಅದರಿಂದ ನಾನು ಇದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದ್ದೆ. ನೋಡಿ, ಇಲ್ಲಿ ಸುಮಾರು ಫೋಟೋ ಇದೆ. ನಾನು ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳಿದರೆ, ಇವರು ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಮಾಡಿದಾಗ ಸುಮಾರು ಜನ ಏನು ಮಾಡ್ತಾರೆ, ಇವರಿಗೆ ವಿಡಿಯೋ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಇದೇ ಹುಡುಗಿ ಅಂತ ತೋರಿಸೋಕ್ಕೆ ಲ್ಯಾಪ್ಟಾಪಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಲ್ಯಾಪ್ಟಾಪಲ್ಲಿ ವಿಡಿಯೋ ಪ್ಲೇ ಮಾಡಿಬಿಟ್ಟು ನಮಗೆ ಒಂದು 10 ಸೆಕೆಂಡು ಈ ಹುಡುಗಿದೊಂದು ವಿಡಿಯೋ ತೋರಿಸ್ತಾರೆ. ಅದ್ರ ಮೇಲೆ ಅವ್ರು ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಅವರು ವಾಯ್ಸ್ ಕಾಲ್ ಮಾಡ್ತಾರೆ. ವಾಯ್ಸ್ ಕಾಲ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಹುಡುಗಿ ಅಲ್ವೇ ಅಲ್ಲ ಅಂತ. ಯಾಕಂದರೆ ಆ ವಾಯ್ಸು ಕಂಪ್ಲೀಟ್ ಚೇಂಜ್ ಇರುತ್ತೆ. ಒಂದು ಬೇರೆಯೇ ಹುಡುಗಿ ಮಾತಾಡೋ ಥರ ಗೊತ್ತಾಗುತ್ತೆ ನಾವು ಕ್ಲಿಯರಾಗಿ ಸ್ವಲ್ಪ ನೋಡಿದರೆ. ಅದ್ರ ಮೇಲೆ ನೋಡಿ, ಇಲ್ಲಿ ನಾನು ವಾಟ್ಸಪ್ಪಲ್ಲಿ ಹಾಯ್ ಮಾಡಿದಾಗ ಈ ಥರ ಮೆಸೇಜ್ ಕಳಿಸಿದರು. ಆಮೇಲೆ ನನಗೆ ವಿಡಿಯೋ ಕಾಲ್ ಬಂತು. ವಿಡಿಯೋ ಕಾಲ್ ಬಂದ ಮೇಲೆ ನಾವು ಬಟ್ಟೆ ಬಿಚ್ಚಿ ವಿಡಿಯೋ ಕಾಲ್ ಮಾಡ್ತೀವಿ, ದುಡ್ಡು ಹಾಕಿ ಅಂತ ಮೆಸೇಜ್ ಮಾಡಿದ್ಲು. ನಾನು ಹೇಳಿದೆ ಸರಿ ಜಿ ಪೇ ನಂಬರ್ ಕೊಡು ಅಂತ. ಆವಾಗ ಒಂದು ಜಿ ಪೇ ನಂಬರ್ ಕೊಟ್ಟಳು. ನಾನು ಅಂದ್ಕೊಂಡಿದ್ದು ಹುಡುಗಿ ಅಂತ, ಆದರೆ ಅಲ್ಲಿ ಹುಡುಗಿಯೇ ಇದ್ದಿದ್ದು, ಒಬ್ಬಳು ವಾಯ್ಸ್ ಕಾಲ್ ಮಾಡಿದ್ಲು. ಅದರಿಂದ ಜಿ ಪೇದು ಒಂದು ನಂಬರ್ ಬಂತು. ಆ ನಂಬರ್ನ ನಾನು ನೋಡೋಣ ಅದೇ ಹೆಸರಲ್ಲಿ ಇದೆಯಾ ಅಂಥೇಳಿ ಜಿ ಪೇಲಿ ನೋಡೋಕ್ಕೆ ಸರ್ಚ್ ಮಾಡೋಕ್ಕೆ ಹೋಗಿ ಸರ್ಚ್ ಮಾಡಿ ನೋಡಿದರೆ ಅಲ್ಲಿ ಒಂದು ಹುಡುಗಂದು ಹೆಸರು ಬರ್ತಾಯಿದೆ, ಮಿಸ್ಟರ್ ನಂದಕುಮಾರ್ ಅಂತ. ನೋಡಿ ಇಲ್ಲಿ. ಅಂದರೆ ಇವರು ಜನರಿಗೆ ಮೋಸ ಮಾಡೋಕ್ಕೆ, ಗೊತ್ತಿಲ್ಲದವರಿಗೆ ಯಾವ ಥರ ವೀಡಿಯೋ ಕಾಲೆಲ್ಲ ಮಾಡಿ ನಿಮಗೆ ಇದನ್ನು ತೋರಿಸ್ತೀವಿ ಅಂತ ಹೇಳಿ ದುಡ್ಡು ಹಾಕಿಸ್ಕೊಂಡು ಇವರು ಬ್ಲಾಕ್ ಮಾಡಿಬಿಡ್ತಾರೆ ವಾಟ್ಸಪ್ಪಲ್ಲಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ಥರ ಸ್ಕ್ಯಾಮ್ ನಡೀತಾ ಇದೆ ತುಂಬ. ಇದನ್ನೆಲ್ಲ ಮಾಡೋದು ಜಾಸ್ತಿ ನಾರ್ತ್ ಸೈಡ್ ಅವರು, ಬಿಹಾರ್, ಯು ಪಿ ಈ ಕಡೆ ಎಲ್ಲ ಇದನ್ನೇ ಜಾಸ್ತಿ ಮಾಡ್ತಾರೆ. ಇದರಲ್ಲೇ ಹಣ ಮಾಡ್ತಾರೆ. ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಇದಕ್ಕೆ ಜಿ ಪೇ ಮಾಡ್ತಾರೆ, ಏನು ವಿಡಿಯೋ ಕಾಲ್ ಮಾಡ್ಬೋದು ಅಂತ. ವಿಡಿಯೋ ಕಾಲ್ ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾರೆ. ಸ್ಕ್ರೀನ್ ರೆಕಾರ್ಡರ್ ಇಟ್ಟು ವೀಡಿಯೋಸ್ನ ಎಲ್ಲ ನಮ್ಮ ಫೇಸ್ಬುಕ್ಕಿಗೆ ಶೇರ್ ಮಾಡ್ತೀನಿ, ಅಲ್ಲಿ ಕಳಿಸ್ತೀನಿ, ಇಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನಷ್ಟು ಹೆಚ್ಚು ಹಣಕ್ಕೆ ಡಿಮಾಂಡ್ ಮಾಡ್ತಾರೆ ಅವರು. ಅದರಿಂದ ಈ ಥರ ಭಾಳಷ್ಟು ನಡೆಯೋದ್ರಿಂದ ಸುಮಾರು ಕೆಲವು ನಮ್ಮ ಗೊತ್ತಿಲ್ಲದಲ್ಲೇ ಇರೋರೆಲ್ಲ ಸಿಕ್ಕಾಕೊಳ್ತಾರೆ ಇದರಲ್ಲಿ. ಅದಕ್ಕಾಗಿ ನಾನು ಮೊನ್ನೆ ನನಗೂ ಈ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಬಂದಿತ್ತು, ನಾನು ಎಕ್ಸೆಪ್ಟ್ ಮಾಡಿದೆ. ಅದ್ರ ಮೇಲೆ ನನಗೆ ಗೊತ್ತಾಯ್ತು ಇದು ಫೇಕ್ ಐ ಡಿ ಅಂತ. ಅದಕ್ಕೆ ನಾನು ಆ ವಾಟ್ಸಪ್ ನಂಬರಿಗೆ ಆಯ್ ಅಂತ ಕಳಿಸಿದ ಮೇಲೆ ನನಗೆ ಅದು ಮೆಸೇಜ್ ಕಳಿಸಿದರು. 5 ನಿಮಿಷಕ್ಕೆ 250, 10 ನಿಮಿಷಕ್ಕೆ 350 ಈ ಥರ. ಅದ್ರ ಮೇಲೆ ನನ್ನ ನಂಬರೆಲ್ಲ ಕೇಳಿದಾಗ ಅವ್ರಿಗೆ ಗೊತ್ತಾಯಿತು ನಾನು ಅವ್ರನ್ನ ವಿಚಾರಿಸ್ತಿದ್ದೀನಂತ. ಅದಕ್ಕೆ ನನ್ನ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ರು. ಆಮೇಲೆ ಅದಕ್ಕೋಸ್ಕರ ಯಾರು ಕೂಡ ಇದಕ್ಕೆ ಸ್ವಲ್ಪ ತಲೆ ಹಾಕಬೇಡಿ, ಜಾಗ್ರತೆಯಿಂದ ಇರಿ ಅಂತ ಈ ವಿಡಿಯೋ ಮಾಡಿದೆ.